ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೀಪ ನಂದಾದೀಪ. ಸಾಧನ ಭೂಮಿಯಾದ ಭಾರತ ಭೂಮಿಯಲ್ಲಿ ಜನ್ಮವೇ ಅತಿ ದುರ್ಲಭವಾಗಿದೆ. ದೇವತೆಗಳೂ ಇಲ್ಲಿ ಪುನಃ ಮೋಕ್ಷೋಪಯೋಗಿ ಜ್ಞಾನವನ್ನು ಪಡೆಯಲು ಹಾತೊರೆಯುವರು. ಈ ಭಾರತ ಭೂಮಿಯಲ್ಲಿ ಅವತರಿಸಿಯೂ ಕರ್ಮಭ್ರಷ್ಟನಾದ ಮಾನವನನ್ನು ವೇದಗಳು ಪವಿತ್ರೀಕರಿಸುವುದು. ಭಗವದ್ಭಕ್ತರಾದ ಬ್ರಾಹ್ಮಣರು ಭಗವಂತನ ಚಲಿಸುವ ಪ್ರತಿಮೆಗಳಾಗಿದ್ದರೆ, ಶಾಲಿಗ್ರಾಮ, ಪ್ರತಿಮೆ, ನದಿ, ತೀರ್ಥಗಳು ಅಚಲ ಪ್ರತಿಮೆಗಳಾಗಿವೆ. ಈ ಪ್ರತಿಮೆಯಲ್ಲಿ ಬಿಂಬರೂಪಿಯನ್ನು ಆವಾಹಿಸಿ ಪೂಜಿಸಿದರೆ ವಿಶೇಷ ಫಲ. ಬಿಂಬರೂಪಿಯನ್ನು ಆವಾಹಿಸಿದಾಗ ಯಥಾವಿಧಿ ಪೂಜೆಯನ್ನು ಅರ್ಪಿಸಬೇಕು. ಇದಕ್ಕೇನೆ ಷೋಡಶೋಪಚಾರ ಪೂಜೆ ಎಂದು ತಿಳಿಸಿದ್ದಾರೆ. ಧ್ಯಾನ, ಆವಾಹನ, ಪಾದ್ಯ, ಆಚಮನ, ಸ್ನಾನ, ವಸ್ತ್ರ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ದಕ್ಷಿಣೆ ಇವೇ ಮೊದಲಾದ ಪೂಜೆಯನ್ನು ಯಥಾಶಕ್ತಿ ಯಥಾದ್ರವ್ಯದಿಂದ ಮಾಡಿದಾಗ ಭಗವಂತನು ಸಂತುಷ್ಟನಾಗುವನು. ಈ ಷೋಡಶೋಪಚಾರ ಪೂಜೆಯಲ್ಲಿ ಪ್ರಧಾನವಾದದ್ದು ದೀಪ ಹಾಗೂ ನೀರಾಜನಗಳು. 16 ಪೂಜೆಯಲ್ಲಿ ಲೋಪದೋಷಗಳಿದ್ದರೆ ದೀಪ ಹಾಗೂ ನೀರಾಜನವು ಪರಿಹಾರ ಮಾಡುತ್ತದೆ. ಅದಕ್ಕಾಗಿ ಪೂಜೆಯಲ್ಲಿ ದೀಪದ ಮಹತ್ವ ಬಹಳಷ್ಟು ಇದೆ. ಇಂತಹ ದೀಪದ ಬಗ್ಗೆ ಅನೇಕ ವಿಷಯಗಳು ಶಾಸ್ತ್ರ ಸರಿಯಾಗಿ ತಿಳಿಸಿಕೊಡ್ತದೆ. ದೀಪದ ಅರ್ಥ, ದೀಪದ ಲಕ್ಷಣ, ದೀಪ ಹಚ್ಚುವ ಮಂತ್ರ, ದೀಪದ ದಿಕ್ಕು, ದೀಪದ ಪಾತ್ರೆ, ಯಾವ ಬತ್ತಿ, ದೀಪದ ವಿಧಿ, ದೀಪದ ಫಲ, ಇಂತಹ ಅನೇಕ ವಿಷಯಗಳಿಂದ ಒಳಗಾದ ಮಹತ್ವದ ಪಾತ್ರ ದೀಪ. ಆ ದೀಪದಾನದ ಬಗ್ಗೆ ನಾವು ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಾಗಿ ತಾವೆಲ್ಲ ಸಾಧಕರು ಈ ದೀಪ ನಂದಾದೀಪದ ವಿಚಾರ ಎಲ್ಲರೂ ಆಲಿಸಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಕೇಳಿಕೊಳ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.